ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಅಂತಕ್ಕಂತಹ ಕೆಲವೊಂದಿಷ್ಟು ಸೂಚನೆಗಳನ್ನು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಬೆಂಗಳೂರಿವರು ಈಗ ತಾನೇ ಹೊರಡಿಸಿದಂತಹ ಕೆಲವೊಂದಿಷ್ಟು ಸೂಚನೆಗಳು ಏನಾಗಿದ್ದಾವೆಯಪ್ಪ ಅಂತಂದ್ರೆ ಯಾವುದ್ರ ಬಗ್ಗೆ ಇದ್ದಾವೆ ಈ ಸೂಚನೆಗಳು ಅನ್ನೋದಾದರೆ, ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗೊಳಿಸುವ ಬಗ್ಗೆ. ಅಂದರೆ ನಾಳೆ ದಿನಾಂಕ 18/8/2026ರಿಂದ ಶಿಕ್ಷಕರ ನೇಮಕಾತಿಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗುತ್ತಿದೆ. ಅದಕ್ಕಿಂತ ಮುಂಚೆ ಈ ಶಾಲಾ ಶಿಕ್ಷಣ ಇಲಾಖೆ ಏನು ಮಾಡಿದೆಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಹೊರಡಿಸಿದೆ. ಆ ಸೂಚನೆಯನ್ನು ಏನು ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಸರ್ಕಾರದ ಅಧಿಸೂಚನೆ ಸಂಖ್ಯೆ EP 80 DPI 2026 ದಿನಾಂಕ 10/8/2026ರಂತೆ ಶಾಲಾ ಶಿಕ್ಷಣ ಇಲಾಖೆಯು ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಬೆಂಗಳೂರನ್ನು ಪರೀಕ್ಷಾ ಪ್ರಾಧಿಕಾರವನ್ನಾಗಿ ನೇಮಿಸಿದ್ದು. ಅಂದ್ರೆ CSLದವರು ಅಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ ನಮ್ಮ ಪರೀಕ್ಷೆಯನ್ನು ನಡೆಸ್ತೈತಿ. ಅದರೊಳಗೆ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PSTR, ಆನಂತರ ದೈಹಿಕ ಶಿಕ್ಷಕರು ಗ್ರೇಡ್ 2, GPT ಶಿಕ್ಷಕರು, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ನಂತರ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್, ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಗ್ರೇಡ್ 1 ವೃಂದಗಳ ಪೈಕಿ 15,000 ಹುದ್ದೆಗಳನ್ನು ಭರ್ತಿ ಮಾಡಲು ಆದೇಶಿಸಲಾಗಿದೆ. ಒಟ್ಟು ಎಷ್ಟು? 15,000 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ತಯಾರಿಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಸೂಚನೆಗಳು ಏನಪ್ಪ ಅಂತ ಬಂದಾಗ, ಆಯಾ ಪ್ರಾಧಿಕಾರಗಳಿಂದ ಅಧಿಸೂಚನೆಗಳು, ಆಯಾಯ ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಆಯ್ಕೆ ಪ್ರಾಧಿಕಾರಗಳು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿರುವವರು ಅವುಗಳ ಪೂರ್ಣ ವಿವರಗಳನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಈ ಕ್ಲಾಸ್ದೊಳಗೆ ತಿಳಿದುಕೊತೀವಿ. ಯಾವ ಹುದ್ದೆಗಳು ಯಾವ ಭಾಗದೊಳಗೆ ಎಷ್ಟಿದ್ದಾವೆ ಅಂತಕ್ಕಂಥದ್ದನ್ನು ಬಿಂದುಗಳನ್ನು ಬಿಟ್ಟಿದ್ದಾರೆ. ಇನ್ನು ಜಿಲ್ಲಾವಾರುಗಳು ಬೇಕಂತ ಬಂದಾಗ ವೆಬ್ಸೈಟಲ್ಲುಗಡೆ ಇರ್ತಕ್ಕಂಥ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿಕೊಂಡು ನಾವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅಧಿಸೂಚಿತ ಹುದ್ದೆಗಳು ರಾಜ್ಯವ್ಯಾಪಿ ಕ್ರೋಢೀಕೃತ ಮಾಹಿತಿ ಈ ಕೆಳಗಿನಂತಿದೆ. ಬಟ್ ಇದು ಏನಪ್ಪ ಅಂತಂದರೆ ಜಿಲ್ಲಾವಾರು ಅಲ್ಲ, ಇಡೀ ರಾಜ್ಯದೊಳಗಡೆ ಇರತಕ್ಕಂಥ ಹುದ್ದೆಗಳು. ಒಟ್ಟು ಯಾವ ಭಾಷೆಗಳಿಗೆ ಎಷ್ಟು ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದು ಇಡೀ ರಾಜ್ಯವಾರು ಇರೋದಿದು. ಯಾವುದು? ಇಡೀ ರಾಜ್ಯಕ್ಕೇ ಸಂಬಂಧಪಟ್ಟಿರೋಂಥಕ್ಕಂಥದ್ದು. ಅದರೊಳಗಡೆ ಮೊಟ್ಟ ಮೊದಲನೇದಾಗಿ PSTR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯೊಳಗೆ ಈ ಕಡೆ ಕೊಟ್ಟಿರ್ತಕ್ಕಂಥದ್ದು ವಿಷಯಗಳು, ವಿಭಾಗ ಅಂತ ಮತ್ತು ಟೋಟಲ್, ಆನಂತರ ಸಬ್ಜೆಕ್ಟು ಸಾಮಾನ್ಯ ಕನ್ನಡ, ದೈಹಿಕ ಶಿಕ್ಷಕರು, ಒಟ್ಟು ಹುದ್ದೆಗಳು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. NKK ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ. ಅದರೊಳಗೆ ಕನ್ನಡ ಟೀಚರ್ಗಳ ಹುದ್ದೆ ಎಷ್ಟಿದಾವಪ್ಪ ಅಂದ್ರೆ ಒಟ್ಟು 100 ಹುದ್ದೆಗಳಿದ್ದಾವೆ. ಆ 100 ಹುದ್ದೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವಪ್ಪ ಅಂದ್ರೆ ಕನ್ನಡ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದಾವೆ. ಇನ್ನು ಅದೇ ನಾನ್ ಕಲ್ಯಾಣ ಕರ್ನಾಟಕದೊಳಗೆ ದೈಹಿಕ ಶಿಕ್ಷಕರು ಪಿ ಟೀಚರ್ ಅಂತ ಏನು ಕರಿತೀವಲ್ಲ, ಫಿಸಿಕಲ್ ಎಜುಕೇಷನ್ ಟೀಚರ್, ಅವರು ಹುದ್ದೆಗಳು 50 ಇದ್ದಾವೆ. ಒಟ್ಟು ಟೋಟಲ್ ಎಷ್ಟು? 150 ಹುದ್ದೆಗಳು. ಇನ್ನು ಕಲ್ಯಾಣ ಕರ್ನಾಟಕದೊಳಗೆ ಕನ್ನಡ ಶಿಕ್ಷಕರ ಸಂಖ್ಯೆ 800 ಇದೆ ನೋಡಿ. ಕಲ್ಯಾಣ ಕರ್ನಾಟಕದೊಳಗೆ ಕನ್ನಡ ಶಿಕ್ಷಕರ ಸಂಖ್ಯೆ, ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ 1 to 5th ಬೋಧಿಸುವಂಥ ಶಿಕ್ಷಕರ ಕನ್ನಡ ಸಂಖ್ಯೆ ಹುದ್ದೆಗಳ ಸಂಖ್ಯೆ 800. ಆನಂತರ ದೈಹಿಕ ಶಿಕ್ಷಕರ ಸಂಖ್ಯೆ 100, ಒಟ್ಟು 900. ಇನ್ನು ಟೋಟಲ್ ಎಷ್ಟಾಯ್ತಪ್ಪ ಅಂತಂದರೆ ಇಲ್ಲಿ 900 ಅಂತಕ್ಕಂಥದ್ದು. ಒಟ್ಟು ಟೋಟಲ್ 1050 ಪೋಸ್ಟ್ಗಳು PSTR ಹುದ್ದೆಗಳಿದ್ದಾವೆ. ಎಲ್ಲಿ? ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ, ಇವು ಎರಡೂ ವಿಭಾಗದೊಳಗೆ ಒಟ್ಟು 1050 ಹುದ್ದೆಗಳಿದ್ದಾವೆ. ಇನ್ನು GPT ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತಕ್ಕಂಥದ್ದು ಹುದ್ದೆಯೊಳಗೆ ಅಲ್ಲಿ ಕೂಡ ಸೇಮ್ ಡಿವೈಡನ್ನು ಮಾಡ್ತಾರೆ.
ನಾನ್ ಕಲ್ಯಾಣ ಕರ್ನಾಟಕದೊಳಗೆ ಕನ್ನಡ ಭಾಷೆಗೆ 1697 ಇದ್ದಾವೆ. ಇಂಗ್ಲೀಷ್ ಭಾಷೆಗೆ 430 ಇದ್ದಾವೆ. ಗಣಿತ ಮತ್ತು ವಿಜ್ಞಾನ ಭಾಷೆಗೆ 1697 ಇದ್ದಾವೆ. ಜೀವ ವಿಜ್ಞಾನಕ್ಕೆ 406 ಇದ್ದಾವೆ. ಸಮಾಜ ವಿಜ್ಞಾನಕ್ಕೆ 1042 ಹುದ್ದೆಗಳಿದ್ದಾವೆ. ಗಣಕ ವಿಜ್ಞಾನ ಅಂತ ಬಂದಾಗ ಕಂಪ್ಯೂಟರ್ ಶಿಕ್ಷಕರು 200 ಹುದ್ದೆಗಳಿದ್ದಾವೆ. ಅಂದರೆ ಈಗ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 5472. ಇನ್ನು ಕಲ್ಯಾಣ ಕರ್ನಾಟಕದೊಳಗೆ ಕನ್ನಡ ಭಾಷೆಯ ಹುದ್ದೆಗಳ ಸಂಖ್ಯೆ 860. ಇವು ಲ್ಯಾಂಗ್ವೇಜ್ ಟೀಚರು. ಆಂಗ್ಲ ಭಾಷಾ ಶಿಕ್ಷಕರ ಸಂಖ್ಯೆ 213. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಸಂಖ್ಯೆ 1412. ಇನ್ನು ಜೀವ ವಿಜ್ಞಾನ ಶಿಕ್ಷಕರ ಸಂಖ್ಯೆ 370. ಸಮಾಜ ವಿಜ್ಞಾನ 373. ಗಣಕ ವಿಜ್ಞಾನ 300. ಒಟ್ಟು ಹುದ್ದೆಗಳು 3528. ಟೋಟಲ್ GPSTR ಸಂಖ್ಯೆ 9000. ಒಟ್ಟು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ 900. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಮಾಸ್ಟರ್ ಅಂತಕ್ಕಂಥ ಹುದ್ದೆ ಬರುತ್ತೆ. ಈ ಅಸಿಸ್ಟೆಂಟ್ ಮಾಸ್ಟರ್ ಅಂತಕ್ಕಂಥ ಹುದ್ದೆ ವಿಭಾಗವಾರು ಇರುತ್ತೆ. ಈ ವಿಭಾಗವಾರದೊಳಗೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಧಾರವಾಡ ವಿಭಾಗ, ಕಲಬುರಗಿ ವಿಭಾಗ ಅಂತಕ್ಕಂಥ 4 ವಿಭಾಗಗಳನ್ನು ಮಾಡ್ತಾರೆ. ಆ ಅಸಿಸ್ಟೆಂಟ್ ಮಾಸ್ಟರ್ ಅಂತಕ್ಕಂಥದ್ರೊಳಗೆ ಕನ್ನಡ ಬೆಂಗಳೂರು ವಿಭಾಗದೊಳಗೆ ಎಷ್ಟು ಇದ್ದಾವೆ ಕನ್ನಡಗಳ ಸಬ್ಜೆಕ್ಟಿಗೆ ಟೀಚರ್ಗಳ ಹುದ್ದೆ ಅಂತಂದ್ರೆ 201. ಮೈಸೂರು ವಿಭಾಗಕ್ಕೆ 169. ಧಾರವಾಡ ವಿಭಾಗದಲ್ಲಿ 192. ಕಲಬುರಗಿ ವಿಭಾಗದಲ್ಲಿ 553. ಇನ್ನು ಅಸಿಸ್ಟೆಂಟ್ ಮಾಸ್ಟರ್ದೊಳಗೆ ಇಂಗ್ಲೀಷ್ ಹುದ್ದೆಗಳು 204. ಮೈಸೂರು ವಿಭಾಗದೊಳಗೆ 170. ಧಾರವಾಡ ವಿಭಾಗದೊಳಗೆ 205. ಆನಂತರ ಕಲಬುರಗಿ ವಿಭಾಗದೊಳಗೆ 555 ಹುದ್ದೆಗಳಿದ್ದಾವೆ. ಯಾವುವು? ಇಂಗ್ಲೀಷ್ ಶಿಕ್ಷಕರ ಹುದ್ದೆಗಳು ಇವು. ಇನ್ನು ನಂತರ ಅಸಿಸ್ಟೆಂಟ್ ಮಾಸ್ಟರ್ CBZ ಕನ್ನಡ ಮಾಧ್ಯಮದವರಿಗೆ 66 ಇದ್ದಾವೆ. ಬೆಂಗಳೂರು ವಿಭಾಗದೊಳಗೆ. ಮೈಸೂರು ವಿಭಾಗದೊಳಗೆ 76 ಇದ್ದಾವೆ. ಧಾರವಾಡ ವಿಭಾಗದೊಳಗೆ 75 ಇದ್ದಾವೆ. ಕಲಬುರಗಿ ವಿಭಾಗದೊಳಗೆ 252 ಹುದ್ದೆಗಳಿದ್ದಾವೆ. ಇನ್ನು ಇಂಗ್ಲೀಷ್ ಮೀಡಿಯಮ್ದೊಳಗೆ ಬೆಂಗಳೂರು ವಿಭಾಗದೊಳಗೆ CBZ ಹುದ್ದೆಗೆ ನೇಮಕಾತಿಗೆ 78 ಹುದ್ದೆಗಳು. ಮೈಸೂರು ವಿಭಾಗದೊಳಗೆ 90. ಧಾರವಾಡ ವಿಭಾಗದೊಳಗೆ 91. ಕಲಬುರಗಿ ವಿಭಾಗದೊಳಗೆ 301 ಹುದ್ದೆಗಳು. ಇನ್ನು AM ಆರ್ಟ್ಸ್ ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ದೊಳಗೆ ಆರ್ಟ್ಸ್ ಕನ್ನಡ ಮೀಡಿಯಮ್ದೊಳಗೆ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದ್ರೆ 92 ಸೋಷಿಯಲ್ ಸೈನ್ಸ್ ಟೀಚರು. ನಂತರ ಮೈಸೂರು ವಿಭಾಗದೊಳಗೆ 83. ಧಾರವಾಡ ವಿಭಾಗದೊಳಗೆ 90. ಕಲಬುರಗಿ ವಿಭಾಗದೊಳಗೆ 218. ಇಂಗ್ಲೀಷ್ ಮೀಡಿಯಮ್ ಅಂತ ಬಂದಾಗ 144 ಬೆಂಗಳೂರು ವಿಭಾಗ, 126 ಮೈಸೂರು ವಿಭಾಗ, 134 ಧಾರವಾಡ ವಿಭಾಗ, 335 ಕಲಬುರಗಿ ವಿಭಾಗ. ಇನ್ನು ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥದ್ದು ಫಿಸಿಕಲ್ ಎಜುಕೇಷನ್ ಟೀಚರ್ ಬೆಂಗಳೂರು ವಿಭಾಗದೊಳಗೆ 47, ಮೈಸೂರು ವಿಭಾಗದೊಳಗೆ 34, ಆನಂತರ ಧಾರವಾಡ ವಿಭಾಗದೊಳಗೆ 44, ನಂತರ ಕಲಬುರಗಿ ವಿಭಾಗದೊಳಗೆ 325. ಇಷ್ಟು ಹುದ್ದೆಗಳು ಏನಾಗಿದ್ದಾವಪ್ಪ ಅಂತಂದ್ರೆ ಇಷ್ಟು ಹುದ್ದೆಗಳು ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿವು. ಒಟ್ಟು ಟೋಟಲ್ HSTR ಹುದ್ದೆಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂತಂದ್ರೆ 4950 ಹುದ್ದೆಗಳು. ಅದರಂತೆ ಇಲ್ಲಿ PSTR ಹುದ್ದೆಗಳ ಸಂಖ್ಯೆ 1050, GPSTR ಮತ್ತು ಗಣಕಯಂತ್ರಗಳ ಸಂಖ್ಯೆಗಳ ಒಟ್ಟು ಹುದ್ದೆಗಳ ಸಂಖ್ಯೆ 9000, ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಅವೆಲ್ಲ ಸೇರಿ 4950, ಒಟ್ಟು ಹುದ್ದೆಗಳ ಸಂಖ್ಯೆ 15000. ಅರ್ಜಿ ಸಲ್ಲಿಕೆ ಆರಂಭ ಯಾವತ್ತಿನಿಂದ ಆಗುತ್ತಪ್ಪ ಅಂತ ಬಂದಾಗ 18/8/2026ರಿಂದ 7/9/2026ರವರೆಗೆ ಆಗುತ್ತಾ. ಈ ಅರ್ಜಿಯನ್ನು ಹಾಕುವಾಗ
ನಾವು ಅಧಿಸೂಚನೆಯನ್ನು ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಓದಿಕೊಂಡು ಅರ್ಜಿಯನ್ನು ಹಾಕಬೇಕು ಅಂತಕ್ಕಂಥ ಸೂಚನೆಯನ್ನು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿವರು ನಮಗೆ ಅಡ್ವಾನ್ಸ್ ಆಗಿ ನಿಮಗೆಲ್ಲರಿಗೂ ಬಿಟ್ಟಿರ್ತಾರೆ. ಅದನ್ನು ನಾವೆಲ್ಲರೂ ಕರೆಕ್ಟಾಗಿ ನೋಡಿಕೊಂಡು ಏನು ಹಾಕಬೇಕಪ್ಪ ಅಂತಂದರೆ ಅರ್ಜಿಯನ್ನು ಹಾಕಬೇಕು. ಇಲ್ಲಿ ನೋಡಿರಿ, ಒಬ್ಬ ಅಭ್ಯರ್ಥಿಯು ಈ ವಿಧವಾದ ಕೇಡರ್ಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿಯೂ ಒಂದೇ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈಗ ನಾವು ಬೇರೆ ಡಿಸ್ಟಿಕ್ಕಿಗೆ ಹಾಕಬೇಕಪ್ಪ ಅಂತ ಬಂದಾಗ ಒಂದೇ ಅರ್ಜಿಯಲ್ಲಿ ಬೇರೆ ಜಿಲ್ಲೆಯ ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಈ ಮಾರ್ಗಸೂಚಿ ಒಳಗಡೆ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಂತರ ಏನಿಲ್ಲಿ ಇಂಪಾರ್ಟೆಂಟ್ ಬರುತ್ತಪ್ಪ ಅಂತ ಬಂದಾಗ ಎಕ್ಸಾಮ್ ದಿನಾಂಕಗಳು ಬರುತ್ತೆ. ಎಕ್ಸಾಮಿನ ದಿನಾಂಕಗಳು ಬರುತ್ತೆ. ಡಾಕ್ಯುಮೆಂಟ್ಸನ್ನು ಏನೇನು ಹಚ್ಚಬೇಕು ಅಂತಂದ್ರೆ ಮೇನು TET ಸರ್ಟಿಫಿಕೇಟ್ ಹಚ್ಚಬೇಕಾಗುತ್ತೆ. ಆನಂತರ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪೇಪರ್ 1 ಇರ್ತೈತಿ, ಆನಂತರ ಪೇಪರ್ 2 ಇರ್ತೈತಿ. GPT ಶಿಕ್ಷಕರಿಗೆ ಪೇಪರ್ 2 ಅಂತಕ್ಕಂಥದ್ದು ಪೇಪರ್ 1 ಪೇಪರ್ 2 ಪೇಪರ್ 1 ಪೇಪರ್ 2 ಅಂದಾಗೆ. ಪ್ರೌಢಶಾಲಾ ಸಹಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕರು, ಗ್ರೇಡ್ 1 ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರು, ಗ್ರೇಡ್ 2 ಶಿಕ್ಷಕರು TET ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯವಾಗಿರುವುದಿಲ್ಲ. ಅಂದರೆ ಇದು ಏನಪ್ಪ ಅಂದರೆ HSTR ಹುದ್ದೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ TET ಪ್ರಮಾಣ ಪತ್ರ ಅಗತ್ಯವಿಲ್ಲ ಅಂತಕ್ಕಂಥದ್ದು. ಇನ್ನು PSTR ಪ್ರಶ್ನೆ ಪತ್ರಿಕೆ ಒಳಗೆ 1ನೇ ಪೇಪರ್ ಸಾಮಾನ್ಯ ಪತ್ರಿಕೆ ಒಟ್ಟು 100 ಅಂಕಗಳಿರ್ತವೆ. ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರ್ತವೆ. ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ದೊಳಗೆ ಬರೆಯೋದು OMR ಸೀಟ್ ಒಳಗಡೆ. ಪತ್ರಿಕೆ 2 ಅದು ಕೂಡ ನಿರ್ದಿಷ್ಟ ವಿಷಯ 100 ವಿಷಯಗಳಿಗೆ 100 ಪ್ರಶ್ನೆಗಳಿಗೆ 100 ಅಂಕಗಳು. ಅದು ಕೂಡ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅದರೊಳಗೆ ಪತ್ರಿಕೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ, ಗಣಿತ ಹಾಗೂ ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ 100 ಪ್ರಶ್ನೆಗಳಿಗೆ 100 ಅಂಕಗಳು ಅಂತಕ್ಕಂಥದ್ದು. ಇನ್ನು ದೈಹಿಕ ಶಿಕ್ಷಕರು ಈ 2 ಪತ್ರಿಕೆಗಳಿಗೆ ಅಭ್ಯರ್ಥಿಯು ಹಾಜರಾಗುವುದು ಕಡ್ಡಾಯ ಆಗಿರ್ತೈತಿ. ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. ಈ 2 ಎಲ್ಲದರಾಗೂ ಸೇಮ್ ಐತೆ. ಇದು ಒಂದು ವಿಷಯ. ಈ 2 ಪತ್ರಿಕೆಗಳಿಗೆ ಅಭ್ಯರ್ಥಿಯು ಹಾಜರಾಗುವುದು ಕಡ್ಡಾಯ. ಅಂದರೆ ಪೇಪರ್ 1 ಪೇಪರ್ 2ಗಳಿಗೆ ಪ್ರತಿ ಪತ್ರಿಕೆಯಲ್ಲಿ ಅಂದರೆ ಪೇಪರ್ 1 ಮತ್ತು ಪೇಪರ್ 2ದೊಳಗೆ ಕನಿಷ್ಠ 35 ಅಂಕಗಳನ್ನು ಗಳಿಸುವವರು ಮಾತ್ರ. ಅಂದರೆ ಎಷ್ಟು ಅಂಕಗಳನ್ನು ಗಳಿಸ್ಬೇಕು ನಾವು? 35 ಅಂಕಗಳನ್ನು ಗಳಿಸುವವರು ಮಾತ್ರ ಆಯ್ಕೆಗೆ ಅರ್ಹತೆಯನ್ನು ಪಡೆಯುವವರು. ಎಲ್ಲ GPT ಬಂತು, PSTR ಬಂತು, HSTRದಾಗ ಬಂತು, ಸೇಮ್ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಮತ್ತೆ ಕನಿಷ್ಠ 35 ಅಂಕಗಳನ್ನು. ಇಲ್ಲಿ ಕೂಡ ಸಾಮಾನ್ಯ ಪತ್ರಿಕೆ ಇರುತ್ತೆ, ನಿರ್ದಿಷ್ಟ ವಿಷಯ ಇರುತ್ತೆ. ಆನಂತರ ಪತ್ರಿಕೆ 1 ಮತ್ತು ಪತ್ರಿಕೆ 2ರೊಳಗೆ ಬರೆಯೋರು ಕನಿಷ್ಠ 35 ಅಂಕಗಳನ್ನು ಪಡೆದುಕೊಳ್ಬೇಕು ಅಂತ. ಇನ್ನು ಅಸಿಸ್ಟೆಂಟ್ಸ್ ಮಾಸ್ಟರ್ದೊಳಗಡೆ ಹೈಸ್ಕೂಲ್ ಟೀಚರ್ಗಳಿಗೆ ಸಂಬಂಧಪಟ್ಟಂಥದ್ರೊಳಗೂ ಕೂಡ ಕನಿಷ್ಠ 35 ಅಂಕಗಳು. ಇನ್ನು ಮುಖ್ಯವಾಗಿ ಇದನ್ನು ನಾವು ನೋಡ್ಕೋಬೇಕು. ಪರೀಕ್ಷಾ ವೇಳಾಪಟ್ಟಿ ಅಂದರೆ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗೈತಿ ಅಂತಕ್ಕಂಥದ್ದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇದು ಯಾವುದಪ್ಪ ಅಂತಂದ್ರೆ ಪೇಪರ್ 1 ಜನರಲ್ ಫಾರ್ PSTR ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ 2. ಇದು ಕೇವಲ PSTRದವರಿಗೆ ಮಾತ್ರ. GK ಪೇಪರ್ ಎಷ್ಟನೇ ತಾರೀಕಿಗೆ ಇರುತ್ತಪ್ಪ ಅಂತಂದ್ರೆ 5/10/2026 ಇರುತ್ತೆ. ಮೊಟ್ಟ ಮೊದಲಿಗೆ ಶಿಕ್ಷಕರ ನೇಮಕಾತಿ ನೇಮಕಾತಿ ಪರೀಕ್ಷೆಗಳು 5ನೇ ತಾರೀಕಿಂದ ಸ್ಟಾರ್ಟ್ ಆಗ್ತವೆ. 10ನೇ ತಿಂಗಳ 5ನೇ ತಾರೀಕಿಂದ ಸ್ಟಾರ್ಟ್ ಆಗ್ತವೆ. ಜನರಲ್ ಪೇಪರ್ನ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಆಲ್ರೆಡಿ. 10 ಗಂಟೆಯಿಂದ 12 ಗಂಟೆವರೆಗೆ. ಪೇಪರ್ 2ಗೆ ಅವಧಿ ಎಷ್ಟು ಅವರ್ ಇರುತ್ತಪ್ಪ ಅಂದ್ರೆ 2 ಅವರ್
ಅವಧಿ ಇದೆ ಯಾವುದಕ್ಕೆ GK ಪೇಪರ್ಗೆ. ಇನ್ನು ನಂತರ ಇದೇ PSTRದವ್ರಿಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಎರಡನೇ ಪೇಪರ್ ಯಾವಾಗಪ್ಪ ಅಂತಂದು ಬಂದಾಗ ಸ್ಪೆಸಿಫಿಕ್ ಪೇಪರ್ ಮ್ಯಾಥಮೆಟಿಕ್ಸ್ EVS ಆ್ಯಂಡ್ ಸೋಷಲ್ ಸೈನ್ಸ್ ಫಾರ್ PSTದವ್ರಿಗೆ ಅದೇ ದಿನ 5/10/2026 2:30ಯಿಂದ 4:30ವರೆಗೆ ಇರುತ್ತೆ. PSTRದವ್ರದ್ದು 2 ದಿವಸದೊಳಗೆ ಎಕ್ಸಾಮ್, ಒಂದು ದಿವಸದೊಳಗೆ ಎಕ್ಸಾಮ್ ಕ್ಲೋಸ್. ಎರಡೂ ಎಕ್ಸಾಮು ಪೇಪರ್ 1 ಮತ್ತು ಪೇಪರ್ 2 ಇವೆರಡೂ ಎಕ್ಸಾಮು 5ನೇ ತಾರೀಕಿಗೆ ಕ್ಲೋಸ್. ಇನ್ನು ದೈಹಿಕ ಶಿಕ್ಷಕರ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ ಇದು ಟೀಚರು PSTRದೊಳಗೆ 6ನೇ ತಾರೀಕಿಗೆ ಇರುತ್ತೆ ಇವ್ರ ಪತ್ರಿಕೆ. ಎಷ್ಟನೇ ತಾರೀಕಿಗೆ ಇರುತ್ತೆ ಇವ್ರ ಪೇಪರ್? 6ನೇ ತಾರೀಕಿಗೆ ಇರುತ್ತೆ. ಇನ್ನು ನಂತರ ಅದರೊಳಗಡೆ ಕಂಪ್ಯೂಟರ್ ಸೈನ್ಸ್, ಸ್ಪೆಸಿಫಿಕ್ ಸೋಷಲ್ ಸೈನ್ಸ್, ಇದು ಏನಪ್ಪ ಅಂದರೆ GPSTRದವ್ರಿಗೆ ಈ ಸದ್ಯ ಹೇಳ್ತಾ ಇದೀವಲ್ಲ ಈ ಭಾಗ GPSTRದವ್ರಿಗೆ GK ಪೇಪರ್ ಯಾವಾಗಿರುತ್ತೆ? GPSTRದವ್ರಿಗೆ GK ಪೇಪರ್ 8ನೇ ತಾರೀಕು 10ನೇ ತಿಂಗಳ 2026 10 ಗಂಟೆಯಿಂದ 12 ಗಂಟೆವರೆಗೆ. ಅವತ್ತೇ 8ನೇ ತಾರೀಕಿಗೆ ಸ್ಪೆಸಿಫಿಕ್ ಪೇಪರ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ಶಿಕ್ಷಕರು ಅಂತೇಳಿ ಹುದ್ದೆಯನ್ನು ಸೃಷ್ಟಿ ಮಾಡಿದಾರಲ್ಲ ಅವರ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಯಾವಾಗಿರ್ತೈತಿ? 8ನೇ ತಾರೀಕಿಗೆ ಇರುತ್ತೆ. ಯಾರ್ದು? ಕಂಪ್ಯೂಟರ್ ಟೀಚರ್ದು ಪೇಪರ್ 1 ಕೂಡ 8ನೇ ತಾರೀಕಿಗೆ, ಕಂಪ್ಯೂಟರ್ ಟೀಚರ ನಿರ್ದಿಷ್ಟ ಪತ್ರಿಕೆ ಕೂಡ 8ನೇ ತಾರೀಕಿಗೆ. ಇನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಸೋಷಲ್ ಸೈನ್ಸ್ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರ ನಿರ್ದಿಷ್ಟ ಪತ್ರಿಕೆ ಪೇಪರ್ 2 ಇದು ಯಾವತ್ತಿರುತ್ತಪ್ಪ ಅಂದ್ರೆ ಒಂದು ದಿನ ಬಿಟ್ಟು 9/10/2026 ಈ ಪತ್ರಿಕೆ ಇರುತ್ತೆ 10 ಗಂಟೆಯಿಂದ 12 ಗಂಟೆವರೆಗೆ. ಅವತ್ತು ಮತ್ತೆ ಯಾರ್ದಿರುತ್ತಪ್ಪ ಅಂದ್ರೆ ಸ್ಪೆಸಿಫಿಕ್ ಸೈನ್ಸ್ ಫಾರ್ ಬಯೋಲಾಜಿಕಲ್ ಸೈನ್ಸ್ ಇರ್ತಕ್ಕಂತಹ ಹುದ್ದೆಗಳಿಗೆ 9ನೇ ತಾರೀಕಿಗೆ ಏನಿರ್ತೈತಿ ಪರೀಕ್ಷೆ ಇರುತ್ತೆ. ಇನ್ನು ನಂತರ ಮ್ಯಾಥಮೆಟಿಕ್ಸ್ದವ್ರದ್ದು 9ನೇ ತಾರೀಕಿಗೆ ಇರುತ್ತೆ. ಅದು 2:30ರಿಂದ 4:30ವರೆಗೆ ಇರುತ್ತೆ ಎಕ್ಸಾಮು. ಇನ್ನು ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ಗಳದ್ದು 10ನೇ ತಾರೀಕಿಗೆ ಇರುತ್ತೆ. ಅದೇ ರೀತಿಯಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ಗಳದ್ದು ಕೂಡ 10ನೇ ತಾರೀಕಿಗೆ. 9 ಮತ್ತು 10 8ನೇ ತಾರೀಕಿಗೆ GK ಪೇಪರು, 9ನೇ ತಾರೀಕಿಗೆ ಸೋಷಲ್ ಸೈನ್ಸ್ ಸ್ಪೆಸಿಫಿಕ್ ಪೇಪರ್, 10ನೇ ತಾರೀಕಿಗೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಕನ್ನಡ. ಇವು 2 8, 9, 10 3 ದಿವಸ ಈ ಪರೀಕ್ಷೆಗಳು ನಡೀತಾ ಇರ್ತವೆ. ಇನ್ನು ಹೈಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳು ಯಾವಾಗಪ್ಪ ಅಂತ ಬಂದಾಗ ಪೇಪರ್ 1 12/10/2026 ಇರುತ್ತೆ. ಅಂದರೆ 12ನೇ ತಾರೀಕಿಗೆ ಇರುತ್ತೆ. ಇದು 10ನೇ ತಿಂಗಳದೊಳಗೆ. ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಫಿಸಿಕಲ್ ಎಜುಕೇಷನ್ ಅಂದರೆ ದೈಹಿಕ ಶಿಕ್ಷಕರ ಪರೀಕ್ಷೆ 12ನೇ ತಾರೀಕಿಗೆ ಅವತ್ತೆ ಮಧ್ಯಾಹ್ನದ ನಂತರ ಇರುತ್ತೆ. 1ನೇ ಪೇಪರ್ ಮುಗಿದ ನಂತರ ಇರುತ್ತೆ. ಇನ್ನು ಸೈನ್ಸ್ ಫಾರ್ ಸೈನ್ಸ್ ಪೇಪರ್ ಸಬ್ಜೆಕ್ಟ್ ಸೈನ್ಸ್ ಫಾರ್ ಸೈನ್ಸ್ ಸ್ಪೆಸಿಫಿಕ್ ಸೈನ್ಸ್ ಕಲಾಭಾಗದ ವಿದ್ಯಾರ್ಥಿಗಳಿಗೆ ಅಥವಾ ಕಲಾಭಾಗದ ಅಭ್ಯರ್ಥಿಗಳಿಗೆ 13ನೇ ತಾರೀಕಿಗೆ ಪೇಪರ್ 2 ಅಂತಕ್ಕಂಥದ್ದು ಇರುತ್ತೆ. ಅದೇ ನಂತರ 13ನೇ ತಾರೀಕಿಗೆ ಮಧ್ಯಾಹ್ನ ಕನ್ನಡ ಶಿಕ್ಷಕರು ಬರೆಯೋರು ಕನ್ನಡ 13ನೇ ತಾರೀಕಿಗೆ 2:30ರಿಂದ 4:30ವರೆಗೆ. ಆನಂತರ ಇಂಗ್ಲೀಷ್ ಟೀಚರು ಕೂಡ 2:30ರಿಂದ 4:30ವರೆಗೆ. ಇನ್ನು ಎಚ್ ಕೆ ವಿಭಾಗದ ಪ್ರಶ್ನಾ ವೇಳಾಪಟ್ಟಿ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ PSTR 14ನೇ ತಾರೀಕಿಗಿಂದ ಸ್ಟಾರ್ಟ್ ಆಗುತ್ತೆ ಪೇಪರ್ 1. ಪೇಪರ್ 2ದೊಳಗೆ ಸ್ಪೆಸಿಫಿಕ್ ಮ್ಯಾಥಮೆಟಿಕ್ಸ್ EVS ಆ್ಯಂಡ್ ಸೋಷಲ್ ಸೈನ್ಸ್ ಇದು 14ನೇ ತಾರೀಕು ಮಧ್ಯಾಹ್ನ. ಇನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ ಟೀಚರ್ 15ನೇ ತಾರೀಕು 14/14/15. ಇನ್ನು ನೆಕ್ಸ್ಟು GPSTR ಜನರಲ್ ಪೇಪರ್ 16ನೇ ತಾರೀಕಿಗೆ ಇರುತ್ತೆ. ಆನಂತರ ಕಂಪ್ಯೂಟರ್ ಸೈನ್ಸ್ 16ಕ್ಕೆ ಇರುತ್ತೆ. ಸೋಷಲ್ ಸೈನ್ಸ್ 17ಕ್ಕೆ ಇರುತ್ತೆ.
16, 17. ಅನಂತರ ಕನ್ನಡ 19, ಕನ್ನಡ ಮತ್ತು ಇಂಗ್ಲೀಷು 19ನೇ ತಾರೀಕಿಗೆ ಇರುತ್ತೆ. 16, 17, 19. 16, 17, 19 ಇದು HSTR. ಇದು GPSTR HK ವಿಭಾಗದೊಳಗೆ. ನಾವು ಕೂಡ ನಾನು HKದವರು HK ವಿಭಾಗದ HK ವಿಭಾಗದ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಬರೀಬೋದು. ನಮಗಲ್ಲಿ 20% ಮೀಸಲಾತಿಯನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟು ಹೈಸ್ಕೂಲು ಪೇಪರ್ 1 ಕಲ್ಯಾಣ ಕರ್ನಾಟಕ 21ನೇ ತಾರೀಕಿಗೆ 10ನೇ ತಿಂಗಳದೊಳಗೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ಎಜುಕೇಷನ್ ಕೂಡ 21 10ನೇ ತಿಂಗಳ 2026. ಆರ್ಟ್ಸ್ದವರಿಗೆ 22ನೇ ತಾರೀಕಿಗೆ ಸೋಷಿಯಲ್ ಸೈನ್ಸ್ ಇರುತ್ತೆ. 22ನೇ ತಾರೀಕಿಗೆ ಮಧ್ಯಾಹ್ನ ಕನ್ನಡ ಮತ್ತು ಇಂಗ್ಲೀಷ್ ಇರ್ತವೆ. ಇಷ್ಟು ಏನಪ್ಪ ಅಂದ್ರೆ ಇವು ಪರೀಕ್ಷಾ ವೇಳಾಪಟ್ಟಿಗಳು. ಇನ್ನು ಈ ಪರೀಕ್ಷಾ ಪ್ರವೇಶ ಪತ್ರವನ್ನು ಪರೀಕ್ಷೆ ಆರಂಭವಾಗೋದಕ್ಕಿಂತ 10 ದಿನಗಳ ಮುಂಚೆ ವೆಬ್ಸೈಟ್ನಲ್ಲಿ ಲಭ್ಯ ಮಾಡಲಾಗುತ್ತದೆ. ಈಗ ಹೆಂಗೆ ನಮ್ಮ TET ಹಾಲ್ ಟಿಕೆಟನ್ನು 7 days ಮುಂಚೆನೇ ಲಭ್ಯ ಮಾಡ್ತಿದ್ರು, ಅದೇ ರೀತಿಯಾಗಿ ಈ GPSTR, HSTR, PSTR ಹುದ್ದೆಗಳ ಪ್ರವೇಶ ಪತ್ರವನ್ನು ಪರೀಕ್ಷಾ ದಿನದಕ್ಕಿಂತ 10 ದಿನಕ್ಕಿಂತ ಮುಂಚೆನೇ ಏನು ಮಾಡ್ತಾರೆ ಅಂದ್ರೆ ಅನೌನ್ಸನ್ನು ಮಾಡ್ತಾರೆ. ಅಧಿಸೂಚನೆಗಳಲ್ಲಿ ತಿಳಿಸುತ್ತೆ, ಅಭ್ಯರ್ಥಿಯು ಒಂದೇ ಜಿಲ್ಲೆಯಲ್ಲಿ ಎಲ್ಲ ಪರೀಕ್ಷೆಗಳನ್ನು ಬರೆಯಬಹುದಾಗಿದೆ. ಒಬ್ಬ ಅಭ್ಯರ್ಥಿ ಒಂದೇ ಜಿಲ್ಲೆಯಲ್ಲಿ ಎಲ್ಲ ಪರೀಕ್ಷೆಗಳನ್ನು ಬರೆಯಬಹುದಾಗಿದೆ. ಇದಕ್ಕಾಗಿ ಸೂಕ್ತವಾಗುವ ಜಿಲ್ಲೆಗಳನ್ನು ಅರ್ಜಿ ಸಲ್ಲಿಸುವಾಗಲೇ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಆಸನಗಳ ಲಭ್ಯತೆಯ ಆಧಾರದಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ಪ್ರಶ್ನೆ ಪತ್ರಿಕೆಗಳು ಪ್ರತಿಯೊಬ್ಬ ಅಭ್ಯರ್ಥಿಯು ತಾನು ಸಲ್ಲಿಸಿರುವ ಇದನ್ನು ನೋಡ್ಕೊಳ್ರಿ. ಮೇನ್ PC ಎಕ್ಸಾಮ್ದೊಳಗೆ ಗೊಂದಲಾಗಿದ್ದೆ ಇಲ್ಲಿ. ಇತ್ತೀಚೆಗೇನು PC ಎಕ್ಸಾಮ್ ಆಯ್ತಲ್ಲ, ಅಲ್ಲಿ ಗೊಂದಲಾಗಿದ್ದೇನೆ ಇದರಲ್ಲಿನೇ. ಪ್ರತಿಯೊಬ್ಬ ಅಭ್ಯರ್ಥಿಯು ತಾನು ಸಲ್ಲಿಸಿರುವ ಅರ್ಜಿಯ ಪ್ರಕಾರ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕಡ್ಡಾಯವಾಗಿ ಉತ್ತರಿಸಬೇಕು. ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಅಂತಕ್ಕಂಥದ್ದು ಸಾಮಾನ್ಯ ವಿಜ್ಞಾನ, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ. ಇವುಗಳಲ್ಲಿ ಯಾವುದನ್ನು ಉತ್ತರಿಸದಿದ್ದರೂ ಅಭ್ಯರ್ಥಿಯನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಇವು ಎರಡರೊಳಗೆ ಒಂದು ಬಿಟ್ಟರೂ ಕೂಡ ಅಭ್ಯರ್ಥಿ ಏನಾಗ್ತಾನೆ, ಅನರ್ಹ ಆಗ್ತಾನೆ. ಒಂದು ಬರೋದು ಒಂದು ಬಿಟ್ಟರೂ ಕೂಡ ಆ ಅಭ್ಯರ್ಥಿಯನ್ನು ಆಯ್ಕೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಅನರ್ಹಗೊಳಿಸ್ತಾರೆ. ಮೇಲೆ ತಿಳಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಆಂಗ್ಲ ಮತ್ತು ಕನ್ನಡ ಭಾಷೆ ಎರಡರೊಳಗೂ ಮುದ್ರಿಸಲಾಗಿರ್ತೈತಿ. ಅವುಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರವನ್ನು OMR ಶೀಟ್ನಲ್ಲಿ ಕ್ರಮಬದ್ಧವಾಗಿ ತುಂಬಿಸಬೇಕಾಗುತ್ತದೆ. OMRದೊಳಗಡೆ ತುಂಬಬೇಕು. ಪ್ರಶ್ನೆ ಪತ್ರಿಕೆ ಮತ್ತು OMR ಎರಡೂ ತಾಳೆಯಾಗುತ್ತವೆ ಎಂಬುದನ್ನು ನೋಡಿ, ಇವರು ಕೊಟ್ಟುಬಿಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಮತ್ತು OMR ಎರಡೂ ತಾಳೆಯಾಗುತ್ತವೆ ಎಂಬುದನ್ನು ಖಚಿತಪಡಿಸಿಕೊಂಡು ಉತ್ತರಿಸಲು ತೊಡಗಬೇಕು. ಈಗ ಮೊನ್ನೆ PC ಎಕ್ಸಾಮ್ದೊಳಗೆ ಇವಾಗ KEದವ್ರು ಹೇಳಿದರು, ನಾವೆಲ್ಲೂ ಕೂಡ ಮೆನ್ಷನ್ ಮಾಡೇ ಇಲ್ಲ, ಉತ್ತರ ಪತ್ರಿಕೆ ಮತ್ತು OMRನ ನಂಬರು ಎರಡೂ ಸೇಮ್ ಇರಬೇಕಂತಕ್ಕಂಥದ್ದನ್ನು ಎಲ್ಲಿ ಮೆನ್ಷನ್ನೇ ಮಾಡಿಲ್ಲ ನಾವು. ಯಾರು ಹೇಳಿದ್ದು ನಿಮಗಂತ ಹೇಳಿದರು. ಆ ಸಂದರ್ಭ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯ ಪರೀಕ್ಷೆಗಳಲ್ಲಿ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವರೇನು ಮಾಡಿಬಿಟ್ಟಿದ್ದಾರೆ, ಪ್ರಶ್ನೆ ಪತ್ರಿಕೆ ಮತ್ತು OMR ಎರಡೂ ಮ್ಯಾಚ್ ಆಗಬೇಕು ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕರೆಕ್ಟ್ ಇದೆ ಅಂತಕ್ಕಂಥದ್ದನ್ನು ಅದರ ನಂತರ ಉತ್ತರಿಸಲು ಏನು ಮಾಡಬೇಕು, ತೊಡಗಬೇಕು ಅಂತಕ್ಕಂಥದ್ದು. ಇನ್ನು ನಂತರ OMR ಭರ್ತಿಗೊಳಿಸುವುದರೊಳಗೆ ಅವರವರ ಹೆಸರು ಮತ್ತು ವಿವರಗಳಿಂದ OMR ಉತ್ತರ ಪತ್ರಿಕೆಗಳನ್ನು ನೀಡಿರ್ತಾರೆ. ಆ OMRದೊಳಗೂ ಕೂಡ ನಮ್ಮ ಹೆಸರು ಬಂದಿರ್ತೈತಿ. ಅಭ್ಯರ್ಥಿಗಳು ಇದನ್ನು ಖಚಿತಪಡಿಸಿಕೊಂಡು OMR ಮತ್ತು ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕಾದ ಮಾಹಿತಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಹಾಗೂ ನಿಗದಿತ ಸ್ಥಳಗಳಲ್ಲಿ ಅಭ್ಯರ್ಥಿ ಒಳಗೆ ಸಹಿ ಮಾಡಬೇಕು. ಅದರೊಳಗೆ ಸಹಿ ಒಳಗೆ ರಿಟರ್ನ್ ಸಹಿ ಇರುತ್ತೆ, ಆಮೇಲೆ ತಂಬ ಸಹಿ ಕೂಡ ಇರ್ತೈತಿ. ಹೆಬ್ಬೆಟ್ಟು ಗುರುತುಗಳನ್ನು ಹಾಕಬೇಕು. ಕೊಠಡಿ ಮೇಲ್ವಿಚಾರಕರು ಇವುಗಳನ್ನು ಖಚಿತಪಡಿಸಿಕೊಂಡು ಸಹಿ ಹಾಕಬೇಕು. ಇಲ್ಲದಿದ್ದಲ್ಲಿ ಅಂಥ OMRನ ಕೂಡ ಏನು ಮಾಡಲ್ಲ, ಕನ್ಸಿಡರ್ ಮಾಡುವುದಿಲ್ಲ. ಇಲ್ಲೊಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ನೋಡಿ. ಈಗ ನಮಗೆ ಆಪ್ಷನ್ನು A, B, C, D ಅಂತ ಇರ್ತವೆ.
ಅದರೊಳಗಡೆ ಒಂದು ವೇಳೆ ಇವುಗಳಲ್ಲಿ ಯಾವುದನ್ನು ಭರ್ತಿಗೊಳಿಸದೇ ಇದ್ದಲ್ಲಿ ಇಂತಹ ಪ್ರತಿ ಪ್ರಶ್ನೆಗೂ 0.25 ಅಂಕಗಳನ್ನು ಅಭ್ಯರ್ಥಿಯು ಗಳಿಸುವ ಅಂಕಗಳಿಂದ ಕಡಿತಗೊಳಿಸಲಾಗುತ್ತದೆ. ಈಗ ನೋಡಿರಿ, ಆಪ್ಷನ್ ಎ, ಬಿ, ಸಿ, ಡಿ ಈ ಪ್ರಶ್ನೆಗೆ ಈಗ 1ನೇ ಪ್ರಶ್ನೆ ಅಂತ ಇದೆ. ಈ ನಮಗೆ 1ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದ ಉತ್ತರಕ್ಕೆ ಈ ಅಂತಕ್ಕಂಥ ಆಪ್ಷನ್ಗೆ ಏನು ಮಾಡ್ಬೇಕಂತ ಹೇಳ್ತಾರೆ, ಅವರು ಫಿಲ್ಲಪ್ ಮಾಡಲೇಬೇಕು, ಕಡ್ಡಾಯವಾಗಿ ಫಿಲ್ಲಪ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಉತ್ತರಗಳಿಗೆ ನೆಗೆಟಿವ್ ಅಂತಕ್ಕಂಥ ಮಾರ್ಕ್ಸಿಲ್ಲ. ನಮಗೆ ಗೊತ್ತಿಲ್ಲದೇ ಇರುವಂಥ ಉತ್ತರವನ್ನು ಬಿಟ್ಟಿದ್ದರೆ, ತುಂಬೋದನ್ನು ಬಿಟ್ಟಿದ್ದರೆ ಅದಕ್ಕೆ 0.25 ನೆಗೆಟಿವ್ ಮಾಡಲಾಗುತ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ಕೀ ಉತ್ತರಗಳು, ಪರೀಕ್ಷೆಗಳು ಮುಗಿದ ನಂತರ ಉತ್ತರಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಎಷ್ಟು ದಿವಸ ಇರ್ತೈತಿ? 3 ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ. ಆಕ್ಷೇಪಣೆಗಳನ್ನು ತಜ್ಞರ ಸಮಿತಿಯಿಂದ ಪರಿಶೀಲಿಸಿ ಫೈನಲ್ ಕೀ ಆನ್ಸರನ್ನು ಬಿಡ್ತಾರೆ. ಇದು ಇಷ್ಟು ಏನಪ್ಪ ಅಂತಂದ್ರೆ ಶಿಕ್ಷಕರ ನೇಮಕಾತಿಗೆ ಅರ್ಜಿಗೆ ಆರಂಭವಾಗುವ ಮುನ್ನ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಬಿಟ್ಟಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಬಿಟ್ಟಿರ್ತಕ್ಕಂಥ ಮಾರ್ಗಸೂಚಿ ಅಂತಕ್ಕಂಥದ್ದು. ಎಲ್ಲರೂ ಅಪ್ಲಿಕೇಶನನ್ನು ಹಾಕುವಾಗ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡು, ನಿಮಗೆ ಹಾಕೋದು ಗೊತ್ತಿರಲಿಲ್ಲಪ್ಪ ಅಂದ್ರೆ ಎಲ್ಲಾದರೂ ಸೈಬರ್ ಸೆಂಟ್ರಿಗೆ ಹೋಗಿ ಒಂದೊಂದು 100 ರೂಪಾಯಿಯನ್ನು ಎಲ್ಲೋ ವೇಸ್ಟ್ ಮಾಡ್ತೀರ. ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ತಪ್ಪುಗಳನ್ನು ಮಾಡಿದ್ರಿಯಪ್ಪ ಅಂತಂದ್ರೆ ಮತ್ತೆ ಅದರ ಬಗ್ಗೆನೇ ಓದುವಂಥ ಸಮಯ ಕೂಡ ಹಾಳಾಗುವಂಥ ಸಂಭವ ಜಾಸ್ತಿ ಇರ್ತೈತಿ. ನಿಮಗೆ ಗೊತ್ತಿರಲಿಲ್ಲಪ್ಪ ಅಂದ್ರೆ ಸೈಬರ್ ಸೆಂಟ್ರದೊಳಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿರಿ, ಕರೆಕ್ಟಾಗಿ ಜಾಗರೂಕತೆಯಿಂದ ಹಾಕಿರಿ. ಇದಿಷ್ಟು ಇವತ್ತಿನ ತರಗತಿ ಒಳಗಡೆ ನಾವು ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ಅಂತಕ್ಕಂತಹ ಪ್ರಮುಖ ಅಂಶಗಳನ್ನು ನಿಮ್ಮ